ನಮ್ಮ ಹಳ್ಳಿಯಲ್ಲಿ ಕೋಳಿಲ್ಲದ ಸರ್ಕಾರ ಅರೆ ಓಟು ಕದ್ದ ಸೀಟಿಗೋದ ಚೋರ ನಮ್ಮ ಬಡವಾರ ಬದುಕು ನೋಡಬಾರ ಓಟು ಕದ್ದ ಸೀಟಿಗೋದ ಚೋರ ನಮ್ಮ ಬಡವಾರ ನಕ್ಸಲರ ಭವಿಷ್ಯ ಜೊತೆಯಲ್ಲಿ ಏನು ಚೆಲ್ಲಾಟ ಮಾಡ್ತಾ ಇದ್ದೀವಿ ಅಂತ ಕೇಂದ್ರ ಸರ್ಕಾರ ಇವತ್ತು ನೀಟ್ ಎಕ್ಸಾಮ್ ಇರ್ಬೋದು. ಈ ಹಿಂದೆ ಸುಮಾರು 6-7 ಸರ್ತಿ ನೀಟ್ ಪರೀಕ್ಷೆ ಹಾಗೂ ಇತರ ಪರೀಕ್ಷೆಗಳೆಲ್ಲ ಪೇಪರ್ ಲೀಕ್ ಆಗೋದು. ಇದರಿಂದ ಇವತ್ತು ಅನೇಕ ಯುವಕರು ತಮ್ಮ ಬಾಳನ್ನೇ ಹಸಿರು ಮಾಡ್ಕೊಂಡು ಕಳ್ಕೊಂಡ್ಬಿಡ್ತಾರೆ. ಅಂಥದ್ರಲ್ಲಿ ಇವತ್ತು ಸುಪ್ರೀಂ ಕೋರ್ಟಿಗೆ ಹೋದಾಗ ಸುಪ್ರೀಂ ಕೋರ್ಟ್ ಕೂಡ ಈ ದೇಶದ ಯುವಕರು ಒಂದು ಛಳ್ಳಿಯಾಗಿರುತ್ತೆ. ಅದಕ್ಕಾಗಿ ಇವತ್ತು ಏನು ದಿಪ್ತಿಯಮ್ಮ ಒಬ್ಬ ಅಮೇರಿಕಲ್ಲಿಂದ ಬಂದು ಇವತ್ತು ಇಂಡಿಯಾನೇ ಅವರು ಒಂದು ಕಾಕ್ರೋಚ್ ಪಾರ್ಟಿ ಅಂತ ತಗೊಂಡು ಇವತ್ತು ದಿಲ್ಲಿಯಲ್ಲಿ ಯುವಕರ ಭವಿಷ್ಯಕ್ಕಾಗಿ ಶಾಂತಿ ರೀತಿಯಂಥ ಒಂದು ಹೋರಾಟ ಮಾಡ್ತೀವಿ. ಗೊತ್ತಾ, ಇಂಡಿಯಾ ದೇಶದಲ್ಲೇ ಹಿಂದೆ ಎಂದೂ ಕಂಡಿರಲಾರ್ದಂಥದ್ದು ಆ ಹೋರಾಟ ಶಾಂತಿ ರೀತಿಯಿಂದ ಹೋರಾಟ ಇದೆ. ಆದರೆ ಯಾವಾಗಲೂ ಈ ದೇಶದಾಗ ಯಾರು ಹೋರಾಟ ಮಾಡ್ತಾರ ಈ ಕಮ್ಯುನಲ್ ಫೋರ್ಸು ಅವರಿಗೆ ಈ ದೇಶ ವಿರೋಧಿ ಹೊರದೇಶದ ಏಜೆಂಟು ಇಂಥ ಹಣೆಪಟ್ಟಿಕ್ಕಂಥ ಕೆಲಸ ಮಾಡ್ಯಾರ. ಆದರೂ ಇವತ್ತು ಅಲ್ಲಿ ಇದ್ದಂಥ ಯುವಕರು ತನ್ನದೇ ಆದಂಥ ಸೋರ್ಸ್ ಮಾಡೋ ಮುಖಾಂತರ ಅಲ್ಲಿ ಊಟ ವಸತಿ ಏನು ಇರಬೇಕು ಎಲ್ಲರೂ ಶಾಂತಿ ರೀತಿ ಅಂತ ಕೆಲಸ ಮಾಡಿ ಇವತ್ತು ಸೋನಂ ವಾಂಗ್ಚುಕ್ ಅವರೊಂದು ಈ ಹೋರಾಟಕ್ಕೆ ಬೆಂಬಲ ಕೊಟ್ಟು ಸುಮಾರು 20 ದಿವಸದ್ದು ಅವರು ಉಪವಾಸ ಸತ್ಯಾಗ್ರಹ ನಡೆಸಿದರು. ಅದರ ಪೊಲೀಸರು ಯಾರಿಗೆ ಹೇಳಾರ್ದೆ ಅವ್ರ ಮನೆ ಕುಟುಂಬದವರಿಗೆ ಆಗಲಿ ಅಂತ ಹೋರಾಟದ ಮುಖಂಡರು ಯಾರಿಗೆ ಹೇಳದಂಗೆ ಅವ್ರಿಗೆ ಒಂದು ಕಳ್ಳೂರಕ್ಕಲೆ ಜಬರ್ದಸ್ತಿ ಮಾಡಿ ಎತ್ಕೊಂಡಿದ್ದಾರೆ. ಆದರೂ ಕೂಡ ಅವರು ಇನ್ನೂ ಅವರು ಉಪವಾಸ ಹೋರಾಟ ಮುಂದುವರಿಸ್ತಿದ್ದಾರೆ. ಅದಕ್ಕೆ ನಾವು ಈ ದೇಶದ ಮುಖಾಂತರ ಅವರಿಗೆ ನಾವು ಯುವಕರ ಮುಖಾಂತರ ಕೇಳ್ತೀವಿ, ಅವರು ಉಪವಾಸ ಹೋರಾಟ ಬಿಡಬೇಕು. ಅದೇ ರೀತಿ ಏನು ಇವತ್ತು ಸಂಸತ್ ಭವನ ಏನು ಮುತ್ತಿಗೆ ಹಾಕಲಾಕಿ ಯುವಕರು ಹೋಯ್ತಾಯಿದ್ರು ಶಾಂತಿ ರೀತಿಯಿಂದ. ಅಲ್ಲಿದ್ದಂಥ ಪೊಲೀಸರು ಹಾಗೂ ಪ್ರೈವೇಟ್ ಗುಂಡಾಗು ಒಂದು ವಿಡಿಯೋಗಳು ನೋಡಿದ್ರು. ಒಬ್ಬ ಮನುಷ್ಯ ಅಲ್ಲ, ಒಂದು ದನಕರು ಹಂಗೆ ಆ ರೀತಿ ಹೊಡೆಯಲ್ಲ. ಆ ರೀತಿ ಅವ್ರ ಮೇಲೆ ಹಲ್ಲೆ ಮಾಡಿ ಮರಣಾಂತಿಕ ಹಲ್ಲೆ ಆಗ್ಯಾವ. ಭಾಳ ಎಂದೂ ಈ ದೇಶದಾಗ ಹೋರಾಟ ಮಾಡೋದು ಏನೋ ನಾವು ಅಂಗ್ರೇಜರಲ್ಲಿ ಇವರು ನಮ್ಮ ದೇಶದ ಪ್ರಧಾನಮಂತ್ರಿಗಳು, ನಮ್ಮ ದೇಶದ ಎಜುಕೇಷನ್ ಮಿನಿಸ್ಟರು, ಇವರಿಗೆ ನಾವು ಯುವಕರು ಪ್ರಶ್ನೆ ಮಾಡಿದ್ರೆ ಪ್ರಶ್ನೆ ಉತ್ತರ ಕೊಡ್ತಾರೆ. ಅದಕ್ಕಾಗಿ ಇವತ್ತೇನು ಅಲ್ಲಿ ಜಂತರ ಮಂತರದಲ್ಲಿ ಧರ್ಮೇಂದ್ರ ಪ್ರಸಾದ್ ಅವರ ಏನು ರಾಜೀನಾಮೆಗೆ ಒತ್ತಾಯಿಸಿ ಯುವಕರ ಮೇಲೆ ಏನು ಹೊಡೆದಾರ, ಅವ್ರಿಗೇನು ಹಾನಿಯಾಗ್ಯದ, ಅವ್ರ ಮೇಲೆ ಕೇಸ್ ಹಾಕ್ಯಾರ. ಆ ಕೇಸನ್ನು ವಿಡ್ರಾ ಮಾಡಬೇಕು. ಮತ್ತು ಏನು ಅಲ್ಲಿ ಯುವಕರ ಕೇಸ್ ಹಾಕಿ ಒಳಗೆ ಜೈಲಿ ಹಾಕ್ಯಾರ ಅವ್ರಿಗೆಲ್ಲರಿಗೆ ವಿನಾಶರತ್ತಾಗಿ ಬಿಡಬೇಕಂತ ಒತ್ತಾಯಿಸಿ ಇವತ್ತು ಕರ್ನಾಟಕ ರಾಜ್ಯ ಸಂಘ ಸಮಿತಿ ಇವತ್ತು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಧರಣಿ ಹೋರಾಟ ಮಾಡ್ತಾಯಿದ್ದೇವೆ. ಒಂದು ಹೋರಾಟ, ಈ ಹೋರಾಟ ಬೆಂಬಲಿಸಿ ನಮ್ಮ ಹೊನ್ನ ಸಾಹೇಬರು, ಪ್ರೊಫೆಸರ್ ಸಾಹೇಬರು ಅನೇಕರು ಬಂದಾಗ ಇವತ್ತು ಅವರೆಲ್ಲರೂ ಮಾತಾಡ್ತಾರೆ. ಅದಕ್ಕೆ ನಮ್ಮ ಬೆಂಬಲಿಸಿ ಎಲ್ಲ ಬಂದರೂ ಕೂಡ ನಾನು ನಮ್ಮ ಪರವಾಗಿ ಚಳಿ ಅಂತ ಹೆಸರು ಕೊಟ್ಟಿದ್ದಾರೆ. ಅದು ಮೂರ್ಖತನ, ಹೀಗೆ ಇರಲಿ ಅಥವಾ ಯಾರೇ ಇರಲಿ. ಎರಡನೇದಾಗಿ ನಮ್ಮ ದೇಶ ಯಾರು ಆಳ್ತಾರೆ ನಮಗೆ ನೋಡಬೇಕು. ಬ್ರಿಟಿಷರು ಬೂಟ್ ನೆಕ್ಕಿದಂಥ ಜನ 2014 ಅಧಿಕಾರಕ್ಕೆ ಬಂದಾರೆ. ಮತ್ತು ಅದೆಲ್ಲ ತಡಿಪಾರ್ ಜನ, ತಡಿಪಾರ್ ಮತ್ತು ಎಕ್ಸ್ಟೆನ್ ಫೈಬರ್ ಇದ್ದಂಥ ಜನ ಅಧಿಕಾರಕ್ಕೆ ಬಂದು ಮೊನ್ನೆ ಏನು 20ನೇ ತಾರೀಕು ಏನು ಸಂಸತ್ ಭವನ ಚಲೋ ಇತ್ತು. ಆ ಕಾರ್ಯಕ್ರಮದಲ್ಲಿ ಎಲ್ಲ ಪೀಸ್ಫುಲ್ ಇಲ್ಲ. ಒಬ್ಬ ವಿದ್ಯಾರ್ಥಿ, ಒಬ್ಬ ಯಂಗ್ ಜನ ಯಾವುದೇ ಪ್ರತಿರೋಧ ಮಾಡದೆ ಏನು ಮಹಾತ್ಮ ಗಾಂಧಿಯವ್ರ ಚಳವಳಿ ಇತ್ತು, ಅಸಹಕಾರ ಚಳವಳಿ. ಆ ರೀತಿ ಎಷ್ಟು ಹೊಡೆದು ಹೊಡೀರಿ ಅಂತ ಕೇಳ್ತಾ ಇದ್ದಾರೆ. ಎಷ್ಟು ಭಾಳಷ್ಟು ಅನ್ಯಾಯದಿಂದ ಅತ್ಯಾಚಾರ ಮಾಡಿದ್ದಾರೆ. ಇದು ಈ ಅಮಿತ್ ಶಾ ಅದರಲ್ಲಿ ಕೆಲವು ಅಸಾಮಾಜಿಕ ಹೀಗಾಗಿ ಯಾವಾಗ ನ್ಯಾಯ ಸಿಗಲಿಲ್ಲ, ನ್ಯಾಯ ಸಿಗಲಿಲ್ಲ ಅಂದರೆ ಈ ರೀತಿ ಶಾಂತಿಪರವಾದಂಥ ಹೋರಾಟ ನಮ್ಮ ಇಂಡಿಯಾದಲ್ಲಿ ಮಾಡಿದ ಎಕ್ಸಾಂಪಲ್ ಈ ಮುಂದೆ ಕೂಡ ಶಾಂತಿಪರವಾಗಿ ಶಾಂತಿಯುತವಾಗಿ ಹೋರಾಟ ಈ ಹಿನ್ನೆಲೆ ನಾವು ನೀವು ಕೇಳಿದಂಥ ಪ್ರಶ್ನೆಗೆ ನ್ಯಾಯ ಸಿಗಲಿಲ್ಲ ಅಂತಿಲ್ಲ. ಯಾಕಂದರೆ ಈಗ RSS ಮೈಂಡ್ ಇದ್ದಂಥ ಜನ ಜುಡಿಷಿಯರಿನಲ್ಲಿ, ಮಿಲಿಟರಿಯಲ್ಲಿ, ಪೊಲೀಸಲ್ಲಿ ಎಲ್ಲ ಸಿಕ್ಕಿದೆ. ನೀವು ಮಳೆ ಒಂದು ಕೇಸ್ ನೋಡಿಲ್ಲ, RDX ಎಲ್ಲಿ ಬರ್ತದೆ ರೀ, ಪುರೋಹಿತ ಮೌನಿಗೆ ಇವತ್ತು ಮತ್ತೆ ನೌಕರಿಗಳು ತೊಗೊಳೋದು. ಇಂಥ ಜನ ದೇಶದೋರಿ ಜನ ನಮ್ಮ ದೇಶ ಆಳ್ತಾ ಇದ್ದಾರೆ. ಸೊ ಈ ದೇಶದೋರಿ ಜನರಿಗೆ ನಾವು ಕಳಿಸ್ಬೇಕಾಯ್ತು, ರೈಟ್ ಟು ರಿಕಾಲ್ ಇರ್ಬೇಕು ನಮ್ಮಲ್ಲಿ. ಯಾಕಂದ್ರೆ ಮತದಾರಿಗೆ ಒಂದು ಓಟ್ ಹಾಕ್ಲಿಕ್ಕೆ ಅಧಿಕಾರ ಅವ್ರಿಗೆ ಕಡ್ಲಿಕ್ಕೆ ಅಧಿಕಾರ ಇಲ್ಲ. ಇವರಿಗೆಲ್ಲ 33% ಓಟ್ ತೊಗೊಂಡು ಇವತ್ತು ದೇಶ ಆಳ್ತಾ ಇದ್ದಾರೆ.
ದೇಶ ಆಳದಲ್ಲಿ ದೇಶನೇ ಅಮೇರಿಕಕ್ಕೆ ಮಾರಿದ್ದಾರೆ ಇವತ್ತು ಪ್ರತಿಯೊಂದು ಅಗ್ರಿಮೆಂಟ್ ಸರ್. ಅದು ಸ್ವಲ್ಪ ನ್ಯಾಯ ಸಿಗ್ತದೆ. ನ್ಯಾಯ ಅನ್ನೋದು ಹೋರಾಟಕ್ಕೆ ಬಿಟ್ಟು ಬೇರೆ ದಾರಿ ಇಲ್ಲ ಇವತ್ತು. ವಿದ್ಯಾರ್ಥಿಗಳು ಶಾಂತಿಯುತವಾಗಿ ಸಂಸತ್ ಕಡೆಗೆ ಹೋಗೋ ಸಂದರ್ಭದಲ್ಲಿ ಅವ್ರ ಮೇಲೆ ವಿಶೇಷವಾಗಿ RSSನ ಗುಂಡಾಗಳು ಲಾಠಿ ಪ್ರಹಾರ ಮಾಡಿರೋದು ಅಮಾನವೀಯ. ಅದನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ. ಜೊತೆಗೆ ನ್ಯಾಯಯುತವಾಗಿರ್ತಕ್ಕಂಥ ವಿದ್ಯಾರ್ಥಿಗಳ ಬೇಡಿಕೆಗಳನ್ನು ಕೇಂದ್ರ ಸರ್ಕಾರ ಒಪ್ಪಿಕೊಂಡು ವಿಶೇಷವಾಗಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು. ಈ ದೇಶದ ಪ್ರಧಾನಿಗಳು ವಿದ್ಯಾರ್ಥಿಗಳಲ್ಲಿ ಕ್ಷಮೆ ಯಾಚಿಸಬೇಕು. ಈ ಎಲ್ಲ ಅನಾಹುತಗಳಾಗಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಯಾರೇ ಆಗಿರಲಿ ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕು. ಈ ಒಂದು best education system for the country to develop, and furthermore any other things like whatever the youth demands for the better education, because what makes a country is education. Education develops the country, and paper leak other crises are what makes students go through a lot of suffering, and this is not what is accountability of government. We demand for accountability from the government and action. So we are demanding, we are protesting here against education minister and resignation for his presidency. ನರೇಂದ್ರ ಮೋದಿಗೆ ಹೇಳಿ ಧಿಕ್ಕಾರ, ನರೇಂದ್ರ ಮೋದಿಗೆ ಹೇಳಿ ಧಿಕ್ಕಾರ, ನರೇಂದ್ರ ಮೋದಿಗೆ ಹೇಳಿ ಧಿಕ್ಕಾರ. ಬೇಕು ಏಕೆ ಬೇಕು तुम्हारा नहीं चलेगा, नहीं चलेगा, वोट हमारा राज तुम्हारा नहीं चलेगा, नहीं चलेगा. धर्मेंद्र प्रधान तुम राजीनामे देना पड़ेगा, देना पड़ेगा, देना पड़ेगा. धर्मेंद्र तुम्हारा राजीनामे देना पड़ेगा, देना पड़ेगा, देना पड़ेगा. वोट हमारा राज तुम्हारा नहीं चलेगा, नहीं चलेगा. वोट हमारा राज तुम्हारा नहीं चलेगा, नहीं चलेगा. वोट हमारा राज तुम्हारा नहीं चलेगा, नहीं चलेगा. ದಲಿತ ಹೋರಾಟ ಸಮಿತಿಯ ಪರವಾಗಿ ಹಾಗೂ ನಮ್ಮ ಪಕ್ಷ CPI ಪರವಾಗಿ ಕೂಡ ಇಲ್ಲಿ ನಾವೆಲ್ಲರೂ ಯಾವ ಉದ್ದೇಶಕ್ಕೋಸ್ಕರ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಅನ್ನತಕ್ಕಂಥದ್ದು, ಈ ದೆಹಲಿಯಲ್ಲಿ ನಡೀತಕ್ಕಂಥ ಒಂದು ಸ್ಟೂಡೆಂಟ್ ಹೋರಾಟ ಬಹಳ ಭಯಂಕರವಾದಂತಹ ಹೋರಾಟ ಎಂಬುದಾಗಿ, ಇಡೀ ವಿಶ್ವಕ್ಕೆ ಒಂದು ಹೆಸರುವಾಸಿಯಾಗಿರ್ತಕ್ಕಂಥ ಹೋರಾಟ ಎಂಬುದಾಗಿ ನಾನು ಹೇಳಲಿಕ್ಕೆ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂತಂದರೆ ಈ ವಿದ್ಯಾರ್ಥಿಗಳಿಗೆ ಆಗಿರ್ತಕ್ಕ ಅನ್ಯಾಯವನ್ನ ಎತ್ತಿ ಹಿಡಿದು ಹೋರಾಟ ಮಾಡ್ತಕ್ಕಂಥ, ತನ್ನ ಹಕ್ಕುಗಳನ್ನು ಬೇಡ್ತಕ್ಕಂಥ ಒಂದು ಹೋರಾಟವನ್ನು ಸಂಪೂರ್ಣ ಇಡೀ ವಿಶ್ವದ ಒಂದು ಹೋರಾಟ ಎಂಬುದಾಗಿ ಎಲ್ಲ ಸ್ಟೂಡೆಂಟ್ಗಳು, ಯವನಸ್ಥ ಮಕ್ಕಳು ಪ್ರತಿ ವರ್ಷ ಅನೇಕ ಲಕ್ಷಾಂತರ ಫೀಸ್ಗಳನ್ನು ಕಟ್ಟಿ ಶಾಲೆಗಳಿಗೆ ತನ್ನ ಪೋಷಕರು ತನ್ನ ಪರಿಸ್ಥಿತಿಯನ್ನು ಗಂಭೀರದ ಇದ್ದರೂ ಕೂಡ ಆ ಮಕ್ಕಳನ್ನು ಓದಿಸ್ತಕ್ಕಂಥ ಮಕ್ಕಳಿಗೆ ಅನ್ಯಾಯ ಆಗಿರ್ತಕ್ಕಂಥದ್ದನ್ನು ನಾವು ಸ್ಪಷ್ಟವಾಗಿ ಹೇಳ್ತೇವೆ. ಯಾಕೆಂತಂದ್ರೆ ಆ ಮಕ್ಕಳು ತನ್ನ ಹಕ್ಕನ್ನು ಬೇಡ್ತಕ್ಕಂಥ ಸಮಯದಲ್ಲಿ ಮಾನನೀಯ ಪ್ರಧಾನ ಮಂತ್ರಿಯವರೇ ತಾವು ಇದನ್ನು ಲಕ್ಷ್ಯ ಕೊಟ್ಟು ಕೇಳಬೇಕು. ಯಾಕೆಂದರೆ ಇವತ್ತು ಆ ಸ್ಥಾನ, ಆ ಮಾನ ನಿಮಗೆ ದೊರೆತಿದ್ದು ನಮ್ಮಂತ ಪ್ರಜೆಯಿಂದ, ಯೂತ್ ಗಳಿಂದ. ನಮ್ಮ ಅಮೂಲ್ಯವಾದ ಮತವನ್ನು ಇವತ್ತು ನೀಡದೆ ಹೋದರೆ ನಿಮಗೆ ಪ್ರಧಾನ ಮಂತ್ರಿ ಅನ್ನತಕ್ಕಂಥ ಪಟ್ಟಣದಲ್ಲಿ ಆ ಸಿಂಹಾಸನದನ್ನ ಕೂಡಿರ್ತಕ್ಕಂಥ ಯೋಗ್ಯತೆ ನಿಮಗೆ ಇರ್ತಿರ್ಲಿಲ್ಲ. ಅದನ್ನು ತಾವು ಗಮನದಲ್ಲಿಟ್ಕೊಳ್ಬೇಕು. ಮಾನನೀಯ ಪ್ರಧಾನ ಮಂತ್ರಿಗಳು ಆದಷ್ಟು ಬೇಗನೆ ಸೋನಮ್ಮ ಅವರನ್ನ ಬಿಡುಗಡೆ ಮಾಡಬೇಕು. ಯಾಕಂದ್ರೆ ಸುಮಾರು ಇವಾಗ 22 ದಿವಸ ಅವರು ನಿರಂತರವಾಗಿ ಉಪವಾಸ ಹೋರಾಟ ಮಾಡ್ತಾ ಇದ್ದಾರೆ. ಆ ಯುವ ಒಂದು ಮಕ್ಕಳ ಸಲುವಾಗಿ ಅದನ್ನು ತಾವು ಗಮನಕ್ಕೆ ತೆಗೆದುಕೊಳ್ಬೇಕು. ತನ್ನ ಒಂದು ರಾಜ್ಯದಲ್ಲಿ ಯಾವ ರೀತಿ ಯಾರಿಗೂ ನ್ಯಾಯ ಸಿಗ್ತಾ ಇಲ್ಲ. ಯಾಕೆ ಅಂತಂದರೆ ರೈತರಿಗೆ ನ್ಯಾಯ ಸಿಗ್ತಾ ಇಲ್ಲ, ಸ್ಟೂಡೆಂಟ್ಗಳಿಗೆ ನ್ಯಾಯ ಸಿಗ್ತಾ ಇಲ್ಲ, ಯವನಸ್ಥರಿಗೆ ನ್ಯಾಯ ಸಿಗ್ತಾ ಇಲ್ಲ. ಅನೇಕ ರೀತಿ ನೋಡ್ತಕ್ಕಂಥವರಾಗಿದೆ ನಾವು. ಯಾವ ಒಂದು ಪ್ರಜೆಗಳಿಂದ ನೀವು ಇದು ಬೈ ದ ಪೀಪಲ್, ಆಫ್ ದ ಪೀಪಲ್, ಫಾರ್ ದ ಪೀಪಲ್, ಇದು ಡೆಮಾಕ್ರಸಿ ಅನ್ನೋದನ್ನ ತಾವು ಗಮನಕ್ಕೆ ಇಟ್ಕೊಳ್ಬೇಕು. ಇದು ತಾನಾಶಾಹಿ ಸರ್ಕಾರ ಅಲ್ಲ ಇದು. ಅದನ್ನು ತಾವು ಗಮನದಲ್ಲಿ ಇಟ್ಕೊಂಡು ಬರೆಯಿಂದ ನಾನು
ಜವಾಬ್ದಾರಿಗೆ ತೆಗೆದುಕೊಳ್ಬೇಕು. ಆ ಮಕ್ಕಳ ಫ್ಯೂಚರನ್ನು ಹಾಳು ಮಾಡಬಾರದು ಎಂಬುದಾಗಿ ಈ ವೇದಿಕೆ ಮುಖಾಂತರ ನಾನು ಒಂದು ರೀತಿಯಿಂದ ಹೇಳ್ತಾ ಇದ್ದೇನೆ. ಇಲ್ಲ जय 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 भीम, जय 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 भीम, नहीं चलेगा नहीं चलेगा नहीं चलेगा नहीं चलेगा नहीं चलेगा नहीं चलेगा नहीं चलेगा। ಕಳಿಸೋರಿದ್ದಾರೆ. ಡೆಪ್ಯೂಟಿ ತಹಸೀಲ್ದಾರ್ ಒಂದೆರಡು ಮಾತಾಡಬೇಕು ಸರ್. ತಮ್ಮ ಮೆಮೊಡಮನ್ನು ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಶ್ರೀ ನರೇಂದ್ರ ಮೋದಿ ಅವರಿಗೆ ಕಳಿಸಲಾಗುತ್ತದೆ. ಥ್ಯಾಂಕ್ ಯು ಸರ್. ಯಾವ ರಾಮನ ಭಕ್ತ ಎಂದು ಹೇಳಿಕೊಳ್ಳತಕ್ಕಂಥ ಧರ್ಮದ ಹೆಸರಿನಲ್ಲಿ ಕೋಟಿ ಕೋಟಿ ಮಿಲಿಯನ್ನಲ್ಲಿ ಹಣವನ್ನ ಸಂಗ್ರಹ ಮಾಡಿ ಇವತ್ತು ರಾಮ ಮಂದಿರದಲ್ಲಿ ಕುಂಟಲಗಟ್ಟೆ ಬಂಗಾರವನ್ನು ಕಟ್ಟಂತ ಕಳ್ಳರ ಕೈಲಿರುತ್ತ ದೇಶ ಇದೆ ಅಂತಕ್ಕದನ್ನ ನಾವೆಲ್ಲರೂ ಜಾಗೃತ ಆಗಬೇಕಾಗಿದೆ. ಇವತ್ತ ಈ ದೇಶದಲ್ಲಿ ಏನ್ ನಡೀತಾ ಇದೆ ಅಂತಕ್ಕದನ್ನ ಯಾವ ಬುದ್ಧ ಬಸವ ಅಂಬೇಡ್ಕರ್ ಅವರ ಸಂವಿಧಾನ ಆಶಯಗಳನ್ನು ಇವತ್ತು ಮಾನವೀಯ ಮೌಲ್ಯಗಳನ್ನು ಇವತ್ತು ಗಾಳಿಗೆ ತೋರಿ ಈ ದೇಶದ ಚುಕ್ಕಾಣಿ ಇರ್ತಕ್ಕಂಥ ಯುವಕರ ಮೇಲೆ ಲಾಠಿ ಪ್ರಹಾರ ಮಾಡುವುದೆಂದರೆ ಹೇಳಿಗೆ ನಿಮಗೆ ತಾಕತ್ತಿದ್ದರೆ ಈ ದೇಶದ ಪ್ರಧಾನಮಂತ್ರಿ, ಈ ದೇಶದ ಗೃಹಮಂತ್ರಿ ಮಾಧ್ಯಮದ ಮುಂದೆ ಬಂದು ಮಾತನಾಡಿ. ನಿಮ್ಮಲ್ಲಿ ಗಂಡಸ್ತನ ಇದ್ರೆ, ನಿಮ್ಮಲ್ಲಿ ತಾಕತ್ತಿದ್ರೆ ಮೇರಿಯಾದ ಮುಂದೆ ಮಾತಾಡಿ. ಇವತ್ತಿನವರೆಗೆ 13 ವರ್ಷ ಕಳೆದರೆ ಇವತ್ತು ನೀವು ಪ್ರಜಾಪ್ರಭುತ್ವದ 4ನೇ ಅಂಗವಾಗಿರ್ತಕ್ಕಂಥ ಪತ್ರಿಕೆ ಮಾಧ್ಯಮದ ಮುಂದೆ ಮಾತಾಡಲಿಕ್ಕೆ ತಾಕತ್ತಿಲ್ಲ ಅಂದ್ರೆ ನೀವೇನು ದೇಶವನ್ನ ಹಾಕ್ರಿ. ಪಲ್ಲು ದೇಶಭಕ್ತರು ನೀವು. ರಾಮನ ಹೆಸರಿನ ಮೇಲೆ, ಧರ್ಮದ ಹೆಸರಿನ ಮೇಲೆ ಈ ದೇಶ ಯುವಕರ ಬದುಕಿನ ಜೊತೆ ಆಡ್ತಾ ಇದ್ದೀರಿ ನೀವು. ಇವತ್ತು 27 ಲಕ್ಷ ಯುವಕರು ನೀಟ್ ಪರೀಕ್ಷೆಯಲ್ಲಿ ಭಾಗವಹಿಸಿದವರು ಇವರು ದೇಶದ್ರೋಹಿಗಳೇ ಅನ್ನುವಂತ ಪ್ರಶ್ನೆಯನ್ನ ನೀವು ಆತ್ಮಾವಲೋಕನ ಮಾಡಿಕೊಳ್ಳಿ. ಇವತ್ತು ಯಾರು ಸಂಘ ಪರಿವಾರದವರು ಇವತ್ತು ಈ ದೇಶವನ್ನ, ಇವತ್ತು ಈ ಸಂವಿಧಾನವನ್ನ ಬದಿಗಿಟ್ಟು ನಿಮಗೆ ಬೇಕಾದ ರಾಷ್ಟ್ರವನ್ನ ಆಡ್ತಾ ಇದ್ರಲ್ಲ, ಇದನ್ನ ಇವತ್ತು ನಾವು ಜನರು ಜಾಗೃತ ಆಗಿದ್ದಾಗಿದೆ. ಇವತ್ತ ಸಂವಿಧಾನವನ್ನು ಕಡೆಗೆ ಬದಿಗೊಚ್ಚಿಟ್ಟು ನಿಮಗೆ ಬೇಕಾಗುವಂತ ಕಾನೂನುಗಳನ್ನು ಜಾರಿಗೆ ತಂದು ಈ ದೇಶದಲ್ಲಿ ಯುವಕರ ಮೇಲೆ, ರೈತರ ಮೇಲೆ, ಮಹಿಳೆಯರ ಮೇಲೆ ಇವತ್ತು ನೀವು ಲಾಠಿ ಪ್ರಹಾರ ಮಾಡ್ತಾ ಇದ್ದೀರಿ. ಮಣಿಪುರದ ಘಟನೆ ಸಾಮಾನ್ಯವಲ್ಲ. ಸಾವಿರಾರು ಮಹಿಳೆಯರ ಮನೆಗಳನ್ನ ಕೊಯ್ದು ಅವರ ಜೊತೆ ಬದುಕಿನ ಜೊತೆ ಆಟ ಆಡಿದಂತ ಖದೀಮರು ನೀವು, ಖದೀಮ ಕಳ್ಳರು ನೀವು. ಅವತ್ತು ಕೂಡ ಇದೇ ಮೋದಿ ಎಂದು ಮಾತಾಡಲಿಲ್ಲ. ಇವತ್ತ ನೀಟ್ ಪರೀಕ್ಷೆ ಯುವಕರ ಮೇಲೆ ಲಾಠಿ ಪ್ರಹಾರ ಆದ್ರೂ ಕೂಡ ಇವತ್ತು ಮಾತಾಡಲಿಲ್ಲ. ಇವತ್ತು ಇಂಥ ಹೇಳಿ ನಾಯಕರು ನೀವು. ಇವತ್ತು ಈ ದೇಶ ಇದು ಬಲಿಷ್ಠವಾದಂತ ದೇಶ. ಈ ದೇಶದಲ್ಲಿ ಇವತ್ತು ಭಗತ್ ಸಿಂಗ್ರು, ನೇತಾಜಿಯವರು, ಗುರುದೇವರು ಇಂಥ ಅನೇಕ ಮಾನಕ ನಾಡಿನಲ್ಲಿ ನಿಮ್ಮಂತ ಹೇಳಿಗಳು ಇವತ್ತ ಈ ರಾಷ್ಟ್ರವನ್ನು ಆಳ್ತಾ ಇದ್ರಿ. ಇವತ್ತು ನೀವು ಹಿಂದೆ ಕುಂತು ಈ ದೇಶದ ಯುವಕರ ಮೇಲೆ
ಲಾಠಿ ಪ್ರಹಾರ ಮಾಡುವುದೆಂದರೆ ನಿಮಗೆ ಆತ್ಮಾವಲೋಕನ ಮಾಡಿಕೊಳ್ಳಿ. ಯಾಕೆ ರಾಮರಾಜ್ಯದ ಹೆಸರಿನಲ್ಲಿ ಇಂಥ ಕಟುಕತನವನ್ನ ಮಾಡ್ತಾ ಇದ್ರಿ ಅಂತಕ್ಕದನ್ನ ನಾವು ನೀವೆಲ್ಲ ಅರ್ಥ ಮಾಡಿಕೊಂಡು ಇವತ್ತು ಇಂಥ ಸರ್ಕಾರದ ವಿರುದ್ಧ, ಇದು ಅವ್ಯವಸ್ಥೆಯ ವಿರುದ್ಧ ನಿರಂತರವಾಗಿ ಇಂಥ ದಲಿತ ಸಂಘರ್ಷ ಸಮಿತಿಗಳು, ಪ್ರಗತಿಪರ ಹೋರಾಟಗಾರರು ಇವತ್ತು ಜಾಗೃತ ಆಗದೇ ಇದ್ದರೆ ಈ ದೇಶಕ್ಕೆ ಉಳಿಗಾಲವಿಲ್ಲ, ಈ ದೇಶದ ಭವಿಷ್ಯ ಇಲ್ಲ, ಈ ದೇಶದ ಯುವಕರಿಗೆ ಭವಿಷ್ಯವಿಲ್ಲ, ಈ ದೇಶದ ಮಹಿಳೆಯರಿಗೆ ಮಾನ ಮರ್ಯಾದೆಯನ್ನ ಇವತ್ತಿಂದ ಕೊಡ್ತಕ್ಕಂಥ ಈ ದೇಶ ದ್ರೋಹಿಗಳು ಇವರು ಇವತ್ತು ನಮ್ಮನ್ನ ಇವತ್ತು ಯಾವ ನೀಟ್ ಪರೀಕ್ಷೆಯಾಗಿ ಹೋರಾಟ ಮಾಡಿದ ನ್ಯಾಯ ಕೇಳಕ್ಕೆ ಹೋರಾಟ ಮಾಡಿದವರಿಗೆ ದೇಶ ದ್ರೋಹಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ರಾಮನ ಭಕ್ತರು, ಮೋದಿ ಭಕ್ತರು ಏನು ಹೇಳ್ತಾ ಇದ್ದಾರೆ, ನಿನ್ನೆ ನಡೆದಕ್ಕಂಥದ್ದು ಅಲ್ಲಿ ಬರ್ತಕ್ಕಂಥ ಯುವಕರು ಅವರು ಹೊರದೇಶದವರು, ದೇಶದ್ರೋಹಿಗಳು, ಪಾಕಿಸ್ತಾನಿಗಳಂತಾರೆ ನಮ್ಮ ಮೇಲೆ ಕೂಗಿ ಕೊಡ್ತಿರಲ್ಲ. ಅಯೋಧ್ಯರೆ ಇಂಥ ಮಾತನಾಡಲಿಕ್ಕೆ ಆತ್ಮಾವಲೋಕನ ಮಾಡ್ಕೊಳ್ಳಿ. ರಾಮನ ಹೆಸರು ಹೇಳಿ ಇಂಥ ಕೆಟ್ಟ ಮಾತನಾಡ್ತಾ ಇದ್ರಲ್ಲ, ಒಂದು ಸಲ ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ. ನೀವು ಯಾವ ರೀತಿ ಸರ್ಕಾರವನ್ನು ಆಳ್ತಾ ಇದ್ರಿ, ಈ ದೇಶದಲ್ಲಿ ಏನು ಮಾಡ್ತಾ ಇದ್ರಿ ಅಂತಕ್ಕಂಥ ನಿಮ್ಮ ಮನಸ್ಸಿಗೆ ಒಂದು ಕ್ಷಣ ವಿಚಾರ ಮಾಡಿಕೊಂಡು ದೇಶ ಆಳ್ಬೇಕಂತ ಹೇಳಿ ಇವತ್ತು ನಾವೆಲ್ಲರೂ ಮತ್ತು ಪ್ರಗತಿಪರರು ನಿನ್ನೆ ನಿಮ್ಮ ಅವ್ಯವಸ್ಥೆ ವಿರುದ್ಧ ನಿರಂತರವಾಗಿ ನಮ್ಮ ಸಂಘರ್ಷ ಜಾರಿ ಇದೆ ಅಂತ ಹೇಳಿ ನನ್ನ ಮಾತು ನಮಸ್ಕಾರ. ಭಾರತ ಜನತೆಗೆ